ಕಾಡಲ್ಲಿ ಕ್ಯಾಂಪಿಂಗ್ ಅಲ್ವಾ? ಕಾಡಲ್ಲಿ ಮಾಡಿರೋದು ಬ್ರೋ ಕುಕ್ಕಿಂಗು ಹಂಗೆ. ಟೆಂಟ್ ಹಾಕೋಕ್ಕೂ ಬಿಡ್ತಾ ಇಲ್ಲ. ಟೆಂಟ್ ಹಾಕ್ಬಿಡಿ ಒಳಗಡೆನೆ ಮಲ್ಕೊಳ್ಳಿ, ಯಾಕೆ ಸುಮ್ಮನೆ ಟೆಂಟ್ ಹಾಕೊಂಡು ಆಚೆ ಮಲಗ್ತೀರಾ ಹಾಗೆ ಹೇಗೆ. ಯಾಕೆ ನಮ್ಮ ಮಕ್ಕಳ ಜೊತೆ ಕ್ಯಾಂಪಿಂಗ್ ಮಾಡೋದು ಏನಂತಾರಲ್ಲ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅಪ್ಪ. ಈ ಕಡೆ ಅಲ್ಲೊಬ್ಬ ಓಡೋಗ್ತಾನೆ, ಅಲ್ಲೊಬ್ಳು ಓಡೋಗ್ತಾಳೆ. ನೋಡಿ ನನ್ನ ಮಗಳು ಅಲ್ಲಿ ಇಲ್ಲೆಲ್ಲೋ ತಿಳಿತಾಳೆ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಇವ್ರನ್ನೆಲ್ಲ ಕಟ್ ಮಾಡಿಬಿಟ್ಟು ಬಂದರೆ ನಾವು ಮಾತ್ರ ಬಂದ್ಬಿಟ್ಟು ಕ್ಯಾಂಪಿಂಗ್ ಮಾಡ್ಬೇಕಷ್ಟೇ. ಅಲ್ಲಿಗೆ ಹೋದ್ಮೇಲೆ ಬರೀ ಎಲ್ಲ ತಿಕ್ಕಿದ್ದು ತೊಳೆದಿದ್ದು ಅಡುಗೆ ಸ್ಕೆಚ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ಓಕೆ, ನೋಡ್ಬೋದು ಇವಾಗ ನಾವು ಇನ್ನೇನು ನಮ್ಮ ಫ್ರೆಂಡ್ ಅವ್ರ ಲೊಕೇಶನ್ ಬಂದಿದ್ದೀವಿ. ಗೋಪುರ ಕನೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಗಾಡಿ ನಿಲ್ಸಿದೆ. ಲೆಫ್ಟ್ ತಗೊಂಡ್ರೆ ಇನ್ನೂ ಕರೆಕ್ಟಾಗಿ 4.2 ಕಿಲೋಮೀಟರ್ಸು ಅವ್ರ ಮನೆ. ಕತ್ಲು ಏನು ಕಾಣಿಸ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಆ್ಯಕ್ಚುಲಿ ನಿಮಗೆ ಬೆಳಗ್ಗೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಕಂಪ್ಲೀಟು ಪ್ಲೇನು, ಎಲ್ಲ ಕಡೆ ರೆಡ್ ಸಾಯಿಲ್ ಹಂಗಿದೆ. ನಾನು ಬಂದೆ ಆಲ್ರೆಡಿ ಎಷ್ಟು 2019 ಬಂದಿದ್ದು ನಾನು. ನಮ್ಮ ಕಾರ್ತಿಕ್ ಅಂತ ಇದ್ದಾರೆ, ನಮ್ಮ ಇನ್ನೊಬ್ರಣ್ಣ. ನೋಡಿ ಆಫ್ ಮಾಡಿದ್ರೆ ಫುಲ್ ಪಿಚ್ ಡಾರ್ಕ್, ಏನಿಲ್ಲ, ಈ ರೀತಿ ಇದೆ ರೋಡು. ಈ ಒಳ್ಳೆ ಸಖತ್ತಾಗಿದಲ್ಲ ಸಮುದ್ರ ಕಾಣಿಸಲ್ಲ. ಸಂಜೆ ನೋಡು ಹೆಂಗೈತೆ ನೋಡು, ಮೇಲ್ಗಡೆಗೆ ಏನು ಗೊತ್ತಾಗಲ್ಲ ಇಲ್ಲಿ ಮನೆ ಐತೆ ಅಂತ. ಹೌದು, ಅಷ್ಟೇ ಬಿಡು, ಮಾಡ್ಕೊಳ್ಳಮ್ಮ. ಹಂಗಾರೆ ಹೆಂಗೆ ಕ್ಯಾನ್ಸಲ್, 1 ಅವರ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಫುಲ್ ಡೆಡ್ ಎಂಡ್ ಹೋಗ್ಬೇಕಾ? ನಾವು ಇನ್ನೊಂದು ಕಡೆ ಹೋಗಿದ್ವಲ್ಲ, ಗದ್ದೆಯಿಂದ ನಡ್ಕೊಂಡು, ಅದೇ ಅದು ಆ ಕಡೆನೇ. ಅಲ್ಲ ಇದು ನಾವು ಹೋಗ್ತಾ ಹಳೆ ಮನೆ ರೋಡೇನಾ? ಓ ಇಲ್ಲ, ಹಳೆ ಮನೆಗೆ ಮುಂದೆ ಲೆಫ್ಟ್ ತಗೋಬೇಕು. ಇದು ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದೆ ಎಡಗಡೆ ಡಬಲ್ ಡ್ಯೂಪ್ಲೆಕ್ಸ್ ಅದೇ ತಾನೆ ನಿಮ್ಮ ಮನೆ? ಅದಾದ್ಮೇಲೆ ಓಕೆ, ಡ್ಯೂಪ್ಲೆಕ್ಸ್ ದಾಟ್ತಾ ಇದ್ದೀನಿ ಈಗ. ಅಂಗ್ಲಕ್ಕೆ ಲೈಟ್ ಇದೆ. ಗೊತ್ತಾಯ್ತು. ಕಾರ್ ಇಲ್ಲೇ ಹಾಕ್ಲಾ? ಅಂಗ್ಲದಲ್ಲಿ ಒಳಗಡೆ ಹಾಕ್ಲಾ? ಬೇಡ, ಇಲ್ಲೇ ಕಂಫರ್ಟಬಲ್ ಆಗಿದೆ. ಹಾಕಿ ಬೆಳಗ್ಗೆ ತಗೊಳಕ್ಕೆ ಈಸಿ. ಓಕೆ, ಸೂಪರ್. ಬಂದೆ. ಕೊಡ್ಲಾ ಅಪ್ಪಗೆ ಫೋನು? ಇದಿತ್ತು ಮನೆ ಬಂತು. ಬಂತಲ್ಲ ಮಗನೇ ಮನೆ. ಎಪ್ಸನ ಇರು, ಯಾಕೆ 8:30 ಓಡಾಕ್ಬಿಟ್ಯಾ? ಇಲ್ಲ, ಹಾಕಬಿಟ್ಟು ಟೆಂಟ್. ಹಾಂ, ನಿಮಿಷ. ಓಕೆ, ನೋಡ್ಬೋದು ಈಗ ಫೈನಲ್ ಆಗಿ ವಿನಯ್ ಅವ್ರ ಮನೆಗೆ ರೀಚ್ ಆಗಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಏನಂದರೆ ಇಲ್ಲಿ ಹೊರಗಡೆ ಟೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಅಲ್ಲಿ ಟೆಂಟ್ ಹಾಕ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಇಲ್ಲ, ಹೊರಗಡೆ ಬೇಡ, ಇಲ್ಲೇ ಇರಿ, ಮನೇಲೇ ಮಲ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಹೌವರ್ ಇದು ನಮ್ಮ ಡೇ ಫಸ್ಟ್ ಆಗಿರೋದ್ರಿಂದ ಇಲ್ಲೇ ಒಂದು ಕ್ಯಾಂಪಿಂಗ್ ಸೆಟಪ್ ಮಾಡ್ಕೊಳ್ಳೋಣ ಅಂತ ಗಾಡಿ ಇಲ್ಲಿ ಹಾಕಿದ್ದೀವಿ. ಇಲ್ಲೇ ಟೆಂಟ್ ಹಾಕ್ಕೊಂಡು ಇಲ್ಲೇ ಕುಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸ್ಟಿಲ್ ನಾವೇನು ಫಸ್ಟ್ ಡೇ 1 ಕಾನ್ಸೆಪ್ಟ್ ಕ್ಯಾಂಪಿಂಗ್ ಮಾಡಬೇಕು ಅಂತ ಇದ್ವಿ. ಮಕ್ಕಳೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ ಕ್ಯಾಂಪಿಂಗ್ ಅಂತೇಳಿ. ಹಾಗಾಗಿ ಇವಾಗ ಇಲ್ಲೇ ಟೆಂಟ್ ಹಾಕ್ಬಿಟ್ಟು ಇಲ್ಲೇ ಒಂದು ಕ್ಯಾಂಪಿಂಗ್ ಸೆಟಪ್ ಮಾಡಿ ಇಲ್ಲೇ ಮಲಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ತೀವಿ. ಸೊ ಬನ್ನಿ ಈಗ ಎಲ್ಲ ಸೆಟಪ್ ಮಾಡೋಣಂತೆ. ಹಾಂ, ಮೊಬೈಲ್ ಓಕೆ. ಸೊ ಈಗ ನಮ್ಮ ಕಿಚನ್ ಸೆಟಪ್ ರೆಡಿ ಮಾಡ್ಕೊತಿದ್ವಿ ಫಸ್ಟು. ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಿಚನ್ ಸೆಟಪ್ಪು. ಅದಾದಮೇಲೆ ಇವಾಗ ನೆಕ್ಸ್ಟು ಟೆಂಟು. ಅದಕ್ಕೆ ಮುಂಚೆ ನಮಗೆ ಇವಾಗ ಲೈಟ್ ಬೇಕಲ್ವ, ಹಾಗಾಗಿ ನಮ್ಮ ಸೋಲಾರ್ ಲೈಟ್ನ ಸೆಟಪ್ ಮಾಡ್ಕೊಳ್ಳೋಣ. ಬನ್ನಿ. ಇವ್ರನ್ನ ಹೇಳು, ಹುಡುಗರು ಇಟ್ಕೊಂಡು ಮಾಡೋಕ್ಕೆ ತಮಾಷೆ ಎಲ್ಲ ಅಂತ.
ಸ್ವರ್ಗ ಸಿಗ್ದಂಗೆ ಇಲ್ಲ. ಈಗ ಫ್ಲಾಟ್ಗೆ ಹೋದ್ಮೇಲೆ ಬೇಜಾನ್ ಫ್ರೀಯಾಗಿ ಅವಳಲ್ಲ. ಏಯ್ ಬೈಲಿ ನಿಮ್ಮ ಅಜ್ಜಿನಲ್ಲಿ ದಿವಿ ಹುಟ್ಬಾರ್ದು ಹುಟ್ಟು ಬಾರೆ ಅವನು ಒಂದು ಅಜ್ಜಿದ ದೇಶ ಬಿಟ್ಟೆ. ಏಯ್ ಇರಾ ಏಯ್ ಆರೋಗಿ ನಿಮ್ಮ ಅಜ್ಜಿ ತಾತಿನ ಎಲ್ಲಿ ಕಳಿಸ್ತೆ? ಎಲ್ಲೋದ್ರಮ್ಮ? ಎಲ್ಲೋದ್ರೇನು? ಏಯ್ ಎಲ್ಲೋದ್ರ? ಯಶೋದಜ್ಜಿ ಎಲ್ಲ ನೋಡ್ಬೋದು. ಇದು ನಮ್ಮ ಎಮರ್ಜೆನ್ಸಿ ಲೈಟು, ಸೋಲಾರ್ ಲೈಟ್. ಇವಾಗ ಈ ಲೈಟ್ನ ನಾವು ಕನೆಕ್ಟ್ ಮಾಡಿಕೊಂಡು ಕುಕ್ಕಿಂಗ್ಗೆ ರೆಡಿ ಮಾಡ್ತೀವಿ. ನಾನು ಸುಮಾರು ವೀಡಿಯೋದಲ್ಲಿ ನೀವು ನೋಡಿರ್ತೀರ, ಇದೇ ಲೈಟ್ ನಾನು ಯೂಸ್ ಮಾಡಿರೋದು. ಸೊ ಇದು ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಕಂಟ್ರೋಲ್ ಸ್ವಿಚ್ ಬರುತ್ತೆ. ಇದು ನಮ್ಮ ಮಿನಿ ಸ್ಟವ್, ಕ್ಯಾಂಪಿಂಗ್ ಸ್ಟವ್, ಅದರದ್ದು ಸಿಲಿಂಡರು. ಹಾಗೆ ಇದು ನಮ್ಮ ನೀರು ಫಿಲ್ಟರು. ಹಾಂ ಕೈ ಕೊಡು ಪಾಪು ಅಲ್ವಾ ಕೊಡಬೇಕು. ಕೊಡು ಫಸ್ಟ್ ಅಕ್ಕ ಪಾಪು ಕೊಡು, ಆಮೇಲೆ ನಿಮಗೆ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಂಡು ಮಾಡಿ ಬನ್ನಿ. ಎಸಿ ಯಾರು? ಹಾಗೆ ಈ ಸತಿ ನಾನು ಒಂದು ಹೊಸ ಐಟಮ್ ತೊಗೊಂಡ್ಬಂದಿದ್ದೀನಿ ನಮ್ಮ ಕ್ಯಾಂಪಿಂಗ್ ಆ್ಯಕ್ಚುಲಿ. ಓಕೆನಾ, ಕ್ಲಿಯರಾಗಿ ಕಾಣಿಸ್ತದೆ ಅನ್ಕೋತೀನಿ. ಹಾಂ ಹೌದು. ಲೈಟ್ ತುಂಬ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಓಕೆ ಬನ್ನಿ, ಇವಾಗ ಇದನ್ನ ಸೆಟಪ್ ಮಾಡೋಣ. ಫಸ್ಟ್ ಇದ್ಕೊಡು ಸಚ್ಚಿ, ಕುಕ್ಕರ್ ತಕ್ಕೊಡು. ಒಂದು ರೆಡಿ ಆಗಿದೆ ಸ್ಟವ್. ಸೊ ಟೋಟಲ್ 2 ಸ್ಟವ್ ಬೇಕಲ್ಲ ನಿಮಗೆ? ಒಬ್ಬರು ವೆಜಿಟೇರಿಯನ್ ಇದ್ದಾರೆ ಅಂತಾನೆ ಹೇಳ್ಬಿಡು. ಓಕೆ, ನಮ್ಮ ಭಾವ ಬಂದ್ಬಿಟ್ಟು ವೆಜಿಟೇರಿಯನ್. ಇದು ಬೇಡ, ಬೇಕಾ ಪಾತ್ರೆ ಬೇಕೇನೋ? ಪಾತ್ರೆ ಬೇಡ, ಏನು ಬೇಡ. ಸೊ 2 ಸ್ಟವ್ ರೆಡಿ ಇದೆ ನಮ್ಮ ಹತ್ರ. ಸೊ ಈಗ ಬನ್ನಿ, ಸ್ಟವ್ ಹಚ್ಬಿಟ್ರೆ ಅವ್ರು ಮಾಡ್ಕೊತಾರೆ ಏನು ಬೇಕು. ಬೇಡ, ಇದೆಲ್ಲ ತೆಗ್ದ್ಬಿಡು ಬೇಡ ಕೆಳಗಡೆಗೆ. ಓಕೆ, ಸೊ ನೋಡ್ಬೋದು ಇವಾಗ ಕಿಚನ್ ಸೆಟಪ್ ಎಲ್ಲ ರೆಡಿಯಾಗಿದೆ ನಾರ್ಮಲಾಗಿ. ಸೊ ಚಿಕನ್ನು ಏನೇನು ಮಾಡ್ತಾಯಿದ್ದೀರಪ್ಪ ನೀವು? ಚಪಾತಿ, ಚಿಕನ್ ಫ್ರೈ ಆ್ಯಂಡ್ ಟೊಮೆಟೊ ಗೊಜ್ಜು. ಇದು ಕೊಡು, ಕುಕ್ಕರ್ ಕೊಟ್ಟರೆ ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ಗ್ಯಾಸ್ ಇರುತ್ತಾ 3 ದಿನಕ್ಕೆ ಇದು? ಇಲ್ಲ, 90 ನಿಮಿಷ ಉರಿಯುತ್ತೆ. ಅಲ್ಲ, ಇನ್ನು 3 ದಿನಕ್ಕೆ ಬೇಕಲ್ಲ ಮ್ಯಾಮ್? ಐತೆ, ಇನ್ನು 4 ಐತೆ. ಹಾಂ, ಸ್ವಲ್ಪ ಇದು ಮಾಡಿಬಿಟ್ಟು ಅಮುಕ್ಬೇಕದು ಲೈಟ್ರು. ಹಾಂ, ಇವಾಗ ರೇಸ್ ಮಾಡಿ ಇಲ್ಲ ಇರಲಿ, ಆಮೇಲೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ. ಓಕೆ, ಇದು ಟೊಮೆಟೊ ಗೊಜ್ಜಿಗೆ ಇದು ಇದಕ್ಕೆ. ಈಗ ರೈಸ್ ಮಾಡ್ಕೊಂಡು ನೀನು ಈ ಕಡೆ ತಿರ್ಗಿಸ್ಬೋದ? ಗೆಡ್ಡ ಎಣ್ಣೆ ಬಾಟಲ್. ಟೊಮೆಟೊ ಗೊಜ್ಜಿಗೆ ಟೊಮೆಟೊ ಕಟ್ ಮಾಡಲಾ? ಒಂದು ನಿಮಿಷ ಇದು ಹಾಕೊಂಡು ಬಿಡ್ತೀನಿ. ಅಲ್ಲ, ಇಲ್ಲಿ ಏನು ಮಾಡ್ತಾಯಿದ್ದೆ ಸಂಜೆ ಈಗ? ಇವಾಗ ಇದರಲ್ಲಿ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಇದರಲ್ಲಿ ವೆಜಿಟೇರಿಯನ್ ನನ್ನ ಹಸ್ಬೆಂಡ್ಗೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಆಮೇಲೆ ಚಪಾತಿ ಲಡಿಸ್ಕೋಬೇಕು. ಓಕೆ, ಸೊ ಇದರಲ್ಲಿ ನೀನು ಇವಾಗ ಚಿಕನ್ ಮಾಡ್ತಿದ್ದೆ. ಹಿಮ ನೀನೇನು ಮಾಡ್ತಿದ್ಯಾ? ನಾನು ಇವ್ರಿಗೆ ಕಟಿಂಗ್ ಮಾಡ್ಕೊಡ್ತಾ ಇದ್ದೀನಿ. ಈ ಸತಿ ನಂದು ಏನು ಮೇನ್ ಡಿಶ್ ಇರಲ್ಲ, ಎಲ್ಲ ಸಂಜೆನದು ಕುಕಿಂಗ್. ಬಸ್ ನೀವೇನು ಮಾಡ್ತಾ ಇದ್ದೀರಾ? ನಾನೇನು ಮಾಡೋದಲ್ಲ. ಸಾಧ್ಯ ಆದ್ರೆ ಮುಂದೆ ಏನಾದ್ರು ಬಜ್ಜಿ ಬೋಂಡ ಏನಾದ್ರು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನೀವೇನು ಮಾಡ್ತೀರಾ ಸ್ವಾಮಿ? ನೀವೇನು ಮಾಡೋದಲ್ವಾ? ಪಕ್ಕ ನನ್ನ ಮಕ್ಕಳಿಗೆ ಆರು ಅಜ್ಜಿ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಓಕೆ, ಸೊ ಬನ್ನಿ, ಒಳ್ಳೆ ಡಿಶ್ ರೆಡಿ ಆಗ್ತದೆ. ರೆಡಿ ಆದಮೇಲೆ ಊಟ ಮಾಡೋ ಪ್ರೋಗ್ರಾಮ್ ಇದೆ. ಇದನ್ನು ಹೆಂಗೆ ಮಾಡೋದು ಏನಂತ ತೋರಿಸ್ತಲ್ಲ, ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಡೇ 1 ಅಲ್ವಾ. ಬೆಂಗಳೂರಿಂದ ಇಲ್ಲಿಗೆ ಬೆಳಗ್ಗೆ 7 ಗಂಟೆಗೆ ಬಿಟ್ಟು ಇವಾಗ ಆಲ್ರೆಡಿ 9:15 ಟ್ರಾವೆಲ್ ಮಾಡ್ಕೊಂಬಂದು, ಹಂಗಾಗಿ ಒಂದು ಸ್ವಲ್ಪ ಟಯರ್ಡಾಗಿ ಎಕ್ಸಾಸ್ಟ್ ಆಗಿದ್ದಾರೆ ಎಲ್ಲರೂ. ನನಗಾಗಿಲ್ಲ, ಬಟ್ ಬೇರೆ ಎಕ್ಸಾಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಲಿಮಿಟೆಡ್ ಆಗಿ, ನಾರ್ಮಲ್ ಆಗಿ, ರೀಸನೇಬಲ್ ಆಗಿ ಎಲ್ಲ ಅಡುಗೆ ಮಾಡ್ಕೊತಾರೆ. ಕೆಲಸ ಕಮ್ಮಿ ಮಾಡಿದ್ದಾಳೆ ಕ್ಯಾಂಪಿಂಗಲ್ಲಿ. ಸೊ ಶಿ ಇಸ್ ಹೆಲ್ಪಿಂಗ್ ಮಿ ಅ ಲಾಟ್. ನಾನೇನು ಮಾಡ್ತಾ ಇಲ್ಲ, ಹಂಗೇನೆಲ್ಲ ಮಾಡ್ತಿದ್ದಾಳೆ. ಇಲ್ಲಾಂದರೆ ಯಾವ ರೀತಿ ಎಲ್ಲ ಕುಕಿಂಗ್ ಮಾಡಿರೋದಂದ್ರೆ ಕಾಡಲ್ಲಿ ಕ್ಯಾಂಪಿಂಗ್ ಅಲ್ವಾ? ಕಾಡಲ್ಲಿ ಮಾಡಿರೋದು ಬ್ರೋ ಕುಕ್ಕಿಂಗು. ಹಂಗೆ ಆನೆ ಕಾಟ ಬೇರೆ, ಮಳೆ ಬರ್ತಿದೆ. ಅಡುಗೆ ಮಾಡ್ತಾ ಇದೀವಿ, ಮಳೆ ಬರ್ತಿದೆ. ಯಾವತ್ತು ಒಂದು ದಿವಸ ನಾವು ಮಾಡಿದಾಗ ಅಯ್ಯಪ್ಪ, ಅಯ್ಯೋ ಫುಲ್ ಅಡ್ವೆಂಚರೇ. ಮಕ್ಕಳ ಜೊತೆ ಕ್ಯಾಂಪಿಂಗ್ ಮಾಡೋದು ಏನಂತಾರಲ್ಲ,
ಸಿಕ್ಕಾಪಟ್ಟೆ ಡಿಫಿಕಲ್ಟಪ್ಪ. ಈ ಕಡೆ ಅಲ್ಲೊಬ್ಬ ಓಡೋಗ್ತಾನೆ, ಅಲ್ಲೊಬ್ಳು ಓಡೋಗ್ತಾಳೆ ನೋಡಿ. ನನ್ನ ಮಗಳು ಅಲ್ಲಿ ಇಲ್ಲೆಲ್ಲೋ ತಿಳಿತಾಳೆ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಇವ್ರನ್ನೆಲ್ಲ ಕಟ್ ಮಾಡಿಬಿಟ್ಟು ಬಂದರೆ ನಾವು ಮಾತ್ರ ಬಂದ್ಬಿಟ್ಟು ಕ್ಯಾಂಪಿಂಗ್ ಮಾಡಬೇಕಷ್ಟೇ. ಇದು ಆಫ್ ಮಾಡಬೇಕಾ? ಆಫ್ ಆಯ್ತದ, ಆಫ್ ಮಾಡಬೇಕು. ಬೇಡ ಬೇಡ ಹೊಡಿತೀನಿ ನಾನು, ನಿಜವಾಗ್ಲೂ ಹೊಡಿತೀನಿ. ಬೇಡ, ಸುಮ್ಮನೆ ನೀನು ಹಿಂಗೆ ಮಾಡಿದ್ರೆ ನಾವು ಕ್ಯಾಂಪಿಂಗೇ ಮಾಡಲ್ಲ. ಈ ಥರ ಮಾಡಿದ್ರೆ ನೀನು ಯಾಕೆ ನೀನು ಇಷ್ಟೊಂದು ತೀಟೆ ಮಾಡೋದು? ಹಾಂ, ಯಾಕೆ ಹಿಂಗೆ ಮಾಡ್ತೀಯ ನೀನು? ಮಾಡಬೇಡ, ಸುಮ್ಮನೆ ಕೂತ್ಕೋ, ಕೈ ಕಟ್ಕೊಂಡು ಒಂದು ಕಡೆ. ಓಕೆ, ಸೊ ನೋಡ್ಬೋದು ಫೈನಲ್ ಆಗಿ ಇದು ಚಿಕನ್ನು ಸೂಪರಾಗಿ ರೆಡಿಯಾಗಿದೆ. ಆಮೇಲೆ ಸಾಲೆಡು, ಚಪಾತಿ, ಮತ್ತು ನಮ್ಮ ಸಚಿ ವೆಜಿಟೇರಿಯನ್ ಅವರು, ಅವ್ರಿಗೆ ಟೊಮೆಟೊ ಗೊಜ್ಜು. ಸೊ ಇದೇ ಸೇಮ್ ಐಟಮ್ನ ನಾವು ಔಟ್ಡೋರ್ ಕ್ಯಾಂಪಿಂಗಲ್ಲಿ ಮಾಡಬೇಕು ಅಂತ ಇದ್ವಿ. ಬಟ್ ಬಂದಿದ್ದೆಲ್ಲ ಲೇಟ್ ಆಯ್ತಲ್ಲ, ಹಾಗೆ ನಮ್ಮವ್ರದ್ದೇ ಒಂದು ಜಾಗ ಹೇಳಿದ್ದೆ ನಾನು ನಿಮಗೆ ಮುಂಚೆ, ಇಲ್ಲಿ ಮಾಡಬೇಕು ಅಂತ ಇದ್ವಿ. ಮತ್ತು ಆ ಕಡೆ ಗದ್ದೆ ಇದೆ, ಅಲ್ಲಿ ಮಾಡಬೇಕು ಅಂತ ಇದ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೇಫ್ಟಿಗೋಸ್ಕರ ನಾವು ಪ್ಲೇಸ್ನ ಫಸ್ಟು ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಮಾಡಬೇಕು. ಇನ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಔಟ್ಡೋರಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಇದು ಕ್ಯಾಂಪಿಂಗ್ ಅಲ್ಲ, ಇದು ಜಸ್ಟ್ ಕುಕ್ಕಿಂಗು. ಟೆಂಟ್ ಹಾಕೋಕ್ಕೂ ಬಿಡ್ತಾ ಇಲ್ಲ. ಟೆಂಟ್ ಹಾಕ್ಬಿಡಿ, ಒಳಗಡೆ ಮಲ್ಕೊಳ್ಳಿ, ಯಾಕೆ ಸುಮ್ಮನೆ ಟೆಂಟ್ ಹಾಕೊಂಡು ಆಚೆ ಮಲಗ್ತೀರಾ ಹಾಗೆ ಹೇಗೆ ಅಂತ. ಯಾಕೆ ನಮಗಿದು ಎಕ್ಸ್ಪೀರಿಯೆನ್ಸು ನಾರ್ಮಲ್. ಯಾಕೆ ನಾವು ಎವ್ರಿ ಟೈಮ್ ಇದೇ ರೀತಿ ನಾವು ಹೊರಗಡೆ ಬಂದಾಗ ಎಂಜಾಯ್ ಮಾಡ್ತೀವಿ. ಬಟ್ ಅವ್ರಿಗೆ ಸ್ವಲ್ಪ ಭಯ ಅನಿಸುತ್ತೆ, ಏನಕ್ಕೆ ಮನೆಯದು ಆಚೆ ಮಲಗ್ತೀರಾ, ಚಳಿ ಆಗುತ್ತೆ, ಮಕ್ಕಳಿದ್ದಾರೆ ಹಾಗೆ ಅಂತ. ಹಾಗಾಗಿ ನೋಡೋಣ. ಇಲ್ಲಿವರೆಗೂ ಅದೇ ಹೇಳ್ತಿದ್ದಾರೆ ಬೇಡ ಅಂತ. ಮುಂದಕ್ಕೆ ನಾನು ಕನ್ವಿನ್ಸ್ ಆದರೆ ಟೆಂಟ್ ಹಾಕ್ತೀವಿ, ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಮಲ್ಕೋತೀವಿ. ಸೊ ಬನ್ನಿ ಈಗ ಊಟ ಮಾಡೋಣ. ಏನಾಗಿಲ್ಲ, ಬಾ ಬಾ ಬಾ. ಅವಳು ಮೆಟ್ಲು ಹಿಡ್ಕೊಂಡು ಹಿಡಿಯಲ್ಲ, ಹಂಗೆ ದೊಡ್ಡದಾಗಿ ಕಾಯ್ಬೇಕು. ಆಂಟಿ ಬನ್ನಿ ಹಾಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಹಾಕೊಡ್ತೀನಿ. ಬನ್ನಿ ಕುತ್ಕೊಳ್ಳಿ. ಬನ್ನಿ ಬನ್ನಿ. ಚಿಕನ್ ಸೂಪರ್ ಕಣ, ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ, ಮಸ್ತಾಗಿದೆ ಚಿಕನ್. ಇರಿ ಸರ್, ಯಾರಿಗಾಗ್ತಿದ್ಯಾ? ಚಪಾತಿ ಅವಳು ಹಿಂದೆ ಹೊಡ್ತಾ ಇದ್ದಾಳೆ. ಹೆಂಗಿದೆ ಅಮ್ಮ? ಸೂಪರ್, ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ನಾನೇ ಮಾಡಿದ್ದೆ. ಅದಕ್ಕೆ ಚೆನ್ನಾಗಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅನ್ಕೊಂಡೆ. ತುಂಬ ಖುಷಿಯಾಗಿದೆ ನಿಂಗೆ? ಈ ಕ್ಯಾಂಪಿಂಗ್ ಏನು ಅಡುಗೆ ತೆಗಿಸೋದಿಲ್ಲ. ನಮ್ಮ ಸಂಜು ಇರೋದ್ರಿಂದ. ಯಾರು ಚಪಾತಿ? ಕಮ್ಮ ಕೊಡು. ಇದು ಇಟ್ಸ್ ಆಲ್ ಬಿಕಾಸ್ ಆಫ್ ಸಂಜು. ಸಂಜು ಸೂಪರ್ ಕಣೆ, ಸೂಪರ್. ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗ್ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಬಾ. ನಿಮ್ಮ ಅಡುಗೆ ಮಾಡೋದ ನೀನು ಕರ್ಕೊಂಡು. ನೀವೇನಾದರೂ ಹೊನ್ನಾವರ ಕಡೆ ಒಂದು ಬೆಸ್ಟ್ ಹೋಮ್ ಸ್ಟೇ ಅಥವಾ ಕ್ಯಾಂಪ್ ಸ್ಟೇ ನೋಡ್ತಾ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಕ್ಯಾಂಪಿಂಗ್ ಕನ್ನಡಿಗ, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡ್ಬೋದು.
ನಾನು ನಿಮಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಇದು ಬಂದು ನನ್ನ ಫ್ರೆಂಡ್ ಇದೆ ವಿನಾಯಕ್ ಅಂತ ಹೇಳಿ. ಸೊ ನಿಮಗೆ ಫುಡ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಬೇಸಿಕ್ ಏನು ಒಂದು ಸ್ಟೇ ಅಥವಾ ಕ್ಯಾಂಪ್ ಸೈಟಲ್ಲಿ ಬೇಕೋ ಅದೆಲ್ಲ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಮತ್ತೊಂದು ವಿಷಯ, ಇದು ಜಸ್ಟ್ ಏನು ಹೊನ್ನಾವರ ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಸನ್ರೈಸ್ ಪಾಯಿಂಟ್, ಅದರಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಒಂದು ಲೊಕೇಶನಲ್ಲಿದೆ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನಾದರೂ ಫೆಸಿಲಿಟೀಸ್ ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀನಿ. ಆಂಟಿ ಕುಸ್ಲಕ್ಕಿ ಕೊಟ್ಟಿದ್ದಾರೆ, ಕುಸ್ಲಕ್ಕಿ ಚಿಕನ್ ಸಾರು. ಸೊ ಸೂಪರ್ ಆಗಿದೆ. ಈ ಅಕ್ಕಿ ಎಷ್ಟು ಅಂದರೆ ಒಳ್ಳೇದು, ತುಂಬ ತಂಪು ಬಾಡಿಗೆ, ತಂಪು ಪ್ಲಸ್ ತುಂಬ ಅಸ್ತ್ರಗಳು ಹೊಂದಿದೆ ಇದರಲ್ಲಿ. ಅಸ್ತ್ರಗಳ ಏನದು ಅಸ್ತ್ರಗಳು ಹೇಳು. ಅಸ್ತ್ರಗಳು ಅಸ್ತುಬಣ್ಣ ಸತ್ವಗಳು ಏನಮ್ಮ ನ್ಯೂಟ್ರಿಷನ್ಸ್ ಫುಡ್. ಈ ರೇಂಜ್ಗೆಲ್ಲ ಮಿಸ್ಲೀಡ್ ಮಾಡ್ತೀಯ ನೀನು. ಅಸ್ತುಗಳು ನ್ಯೂಟ್ರಿಷನ್ ಫುಡ್. ಕ್ಯಾಂಪಿಂಗಲ್ಲಿ ಬರೀ ಅಡುಗೆ ಮಾಡೋದು ತಿನ್ನೋದು ಒಂದೇ ಅಲ್ಲ, ಈ ಥರ ಕೆಲಸಗಳು ಇರ್ತವೆ. ಸೊ ಪಾಪ ವಿಪರ್ಮಾಸ್ಯ ಏನಂದರೆ ಯಾರು ಅಡುಗೆ ಮಾಡಿದ್ರು ಅವರೇ ತೊಳಿಬೇಕಾಗಿ ಬಂದಿದೆ. ಹೇಗಿದೆ ಅನುಭವ? ತುಂಬಾ ತುಂಬಾ ಚೆನ್ನಾಗಿದೆ. ಆಸ್ ಯೂಶುವಲ್ ಮನೇಲಿ ಮಾಡೋದ್ ಬಿಟ್ಟು ಇವಾಗ ಇಲ್ಲಿ ಸಪ್ರೇಟ್ ಆಗಿ ಮಾಡ್ತಿದೀವಿ ಅಷ್ಟೇ, ಅಡಿಷನಲ್ ವರ್ಕ್. ನಾನು ಲಾಸ್ಟ್ ಟೈಮು ಹೊಸ ವರ್ಷಕ್ಕೆ ನಾನು ಗಿರಿಬಾಯಿ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಹೋಗಿದ್ವಿ. ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಮನೆಯವರು ಪಾಪ. ಅಲ್ಲಿಗೆ ಹೋದ್ಮೇಲೆ ಬರೀ ಎಲ್ಲ ತಿಕ್ಕಿದ್ದು ತೊಳೆದಿದ್ದು ಅಡುಗೆ ಈ ತರ ಸ್ಕೆಚ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ ನಾನು. ಹಂಗೆ ಸೊ ನಡೀಲಿ ನೋಡಿ, ಇದೂ ಇರುತ್ತೆ ಪಾರ್ಟ್ ಆಫ್ ಟಾಸ್ಕ್. ಸೊ ಇದು ಮುಗಿದ ಮೇಲೆ ಎಲ್ಲರೂ ಹೋಗ್ಬಿಟ್ಟು ಜೋಜಿ ಮಾಡೋದು. ನಾನು ಹೇಳ್ದಂಗೆ ಅವರು ನಮಗೆ ಟೆಂಟ್ ಹಾಕೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾಕಂದರೆ ಅವರು ಇನ್ನು ಮಕ್ಕಳಿದ್ದೀರ, ಇವಾಗ ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡ್ಕೊಂಬಂದಿದ್ದೀರ, ದಯವಿಟ್ಟು ಟೆಂಟ್ ಹಾಕ್ಬೇಡಿ. ಅಡುಗೆ ಮಾಡೋಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ ದೊಡ್ಡದು. ಆರಾಮಾಗಿ ಮಲಗಿ ಬೆಳಗ್ಗೆ ಜಲ್ದಿ ಎದ್ದೋಳಿ. ಇಲ್ಲಿ ಸನ್ರೈಸ್ ಬೋಟಿಂಗ್ ಪಾಯಿಂಟ್ ಇದೆ, ಇಲ್ಲಿಂದನೇ ಹೋಗಬೇಕು ಮನೆ ಮುಂದೆನೇ. ಹಂಗಾಗಿ ಅಲ್ಲಿಗೆ ಹೋಗಿ ಎಲ್ಲ ನೋಡಿ ಎಂಜಾಯ್ ಮಾಡಿ ಅಂತ. ಸೊ ಹಾಗಾಗಿ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ಸನ್ರೈಸ್ ವ್ಲಾಗ್ ಇರುತ್ತೆ ಬೋಟಿಂಗ್ದು. ನೆಕ್ಸ್ಟ್ ವಿಡಿಯೋ ಅದ್ರದ್ದು ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಸೊ ಇದು ನೀವು ನೋಡ್ತಾ ಇರೋದು ಎರಡನೇದು. ಮೊದಲನೇ ವ್ಲಾಗಲ್ಲಿ ನಾವು ಬೆಂಗಳೂರಿಂದ ಹೊರಟು 1 hour ರೀಚ್ ಆಗಿದ್ದೀವಿ. ಎರಡನೇ ವ್ಲಾಗಲ್ಲಿ ಅಡುಗೆ ಮಾಡಿದ್ದೀವಿ. ಮೂರನೇ ವ್ಲಾಗಲ್ಲಿ ನೀವು ಸನ್ರೈಸ್ ನೋಡ್ತೀರಾ. ಓಕೆನಾ? ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಸೊ ಈಗ ನಾವು ನಮ್ಮ ಏನು ಬೋಟಿಂಗ್ ಪಾಯಿಂಟ್ ಇದೆ ಅಲ್ಲಿಗೆ ಹೊರಟಿದ್ದೀವಿ. ನೋಡ್ಬೋದು ಅಂಕಲ್ ಇದ್ದಾರೆ ನಮ್ಮ ಜೊತೆಲಿ. ಹಾಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ. ಇವಾಗ ಪಿಕಪ್ ಆಗಿದೆ ನಮ್ಮದು. ಸೊ ಆಲ್ರೆಡಿ ಬೆಳಕಾಗಿದೆ, ನೋಡ್ಬೋದು. ಸಕ್ಕತ್ತಾಗಿದೆ ಇದು ಪ್ರೈವೇಟ್ ಬೋಟು.